ಇಲ್ಲಿಯವರೆಗೆ ನಾವು ಬಿಟ್ಕಾಯಿನ್ ಅನೇಕ ಬಾರಿ ಸತ್ಯದೆ ಎಂದು ಘೋಷಿಸಲ್ಪಟ್ಟರೂ ಮತ್ತೆ ಎದ್ದು ನಿಂತಿರುವುದನ್ನು ನೋಡಿದ್ದೇವೆ. ಆದರೆ ಇದರಿಂದ ಒಂದು ಸತ್ಯವನ್ನ ಮರ್ತ್ಬಿಡಬಾರದು. ಬಿಟ್ಕಾಯಿನ್ ಕೂಡ ಅಪಾಯದಿಂದ ಮುಕ್ತವಾಗಿಲ್ಲ. ಒಂದು ದಿನ ಬಿಟ್ಕಾಯಿನ್ ಝೀರೋ ಆಗಬೇಕಾದ್ರೆ ಅದಕ್ಕೆ ಕಾರಣವಾಗಬಹುದಾದ ಕೆಲವು ದೊಡ್ಡ ಅಪಾಯಗಳಿವೆ. ಮೊದಲನೆಯದು ನಂಬಿಕೆ. ಯಾವುದೇ ಕರೆನ್ಸಿಯ ನಿಜವಾದ ಶಕ್ತಿ ಪೇಪರ್ನಲ್ಲಾಗಲಿ ಅಥವಾ ಗೋಲ್ಡಲ್ಲಾಗಲಿ ಅಥವಾ ಡಿಜಿಟಲ್ ರೂಪದಲ್ಲಾಗಲಿ ಇರಲ್ಲ. ಇದು ಜನರ ನಂಬಿಕೆ ಮೇಲೆ ಇರುತ್ತೆ. ಒಂದು ದಿನ ಜಗತ್ತಿನ ಬಹುತೇಕ ಜನರು ಬಿಟ್ಕಾಯಿನ್ಗೆ ಯಾವುದೇ ಮೌಲ್ಯವಿಲ್ಲ ಅಂತ ನಂಬಿದರೆ ಆವಾಗ ಬಿಟ್ಕಾಯಿನ್ನ ಬೆಲೆ ಕಡಿಮೆ ಆಗುತ್ತೆ. ಹೂಡಿಕೆ ಮಾರುಕಟ್ಟೆಯಲ್ಲಿ ನಂಬಿಕೆ ಕಟ್ಟಲು ವರ್ಷಗಳು ಬೇಕಾಗುತ್ತೆ, ಆದರೆ ಅದನ್ನು ಕಳೆದುಕೊಳ್ಳಲು ಒಂದೇ ಒಂದು ದಿನ ಸಾಕಾಗುತ್ತೆ. ಎರಡನೆಯದು ತಂತ್ರಜ್ಞಾನ. ಇಂದು ಬಿಟ್ಕಾಯಿನ್ ಅತ್ಯಂತ ಸುರಕ್ಷಿತ ಬ್ಲಾಕ್ ಚೈನ್ನಲ್ಲಿ ಒಂದಾಗಿದೆ. ಆದರೆ ತಂತ್ರಜ್ಞಾನ ಎಂದಿಗೂ ನಿಲ್ಲುವುದಿಲ್ಲ. ಒಂದು ದಿನ ಇನ್ನೂ ಉತ್ತಮ, ಇನ್ನೂ ವೇಗವಾದ, ಇನ್ನೂ ಸುರಕ್ಷಿತವಾದ ವ್ಯವಸ್ಥೆ ಬಂದರೆ ಜನರು ಬಿಟ್ಕಾಯಿನ್ ಅನ್ನು ಬಿಟ್ಟು ಅದನ್ನು ಆಯ್ಕೆ ಮಾಡ್ತಾರಾ? ಈ ಪ್ರಶ್ನೆ ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಮೂರನೆಯದು ರೆಗ್ಯುಲೇಷನ್ಸ್. ಒಂದು ದೇಶದ ನಿಯಮಗಳು ಸಾಕಾಗೋದಿಲ್ಲ, ಆದರೆ ಒಂದು ವೇಳೆ ಅನೇಕ ದೊಡ್ಡ ರಾಷ್ಟ್ರಗಳು ಒಂದೇ ರೀತಿಯ ಕಠಿಣ ನಿಯಮಗಳನ್ನ ಜಾರಿಗೆ ತಂದರೆ ಬಿಟ್ಕಾಯಿನ್ ಬಹಳ ಕಷ್ಟವಾಗಬಹುದು. ಇದು ಅದರ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರ್ಬೋದು. ನಾಲ್ಕನೆಯದು ಸೆಕ್ಯೂರಿಟಿ. ಇಲ್ಲಿಯವರೆಗೆ ಬಿಟ್ಕಾಯಿನ್ ಜಾಲ ಹಲವು ವರ್ಷಗಳಿಂದ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಿದೆ. ಆದರೆ ಒಂದು ದಿನ ಅದರ ಮೂಲ ತಂತ್ರಜ್ಞಾನದಲ್ಲೇ ದೊಡ್ಡ ದೋಷ ಕಂಡು ಬಂದರೆ ಅದು ಜನರ ವಿಶ್ವಾಸವನ್ನು ಕುಗ್ಗಿಸಿಬಿಡುತ್ತೆ. ಐದನೆಯದು ಮನುಷ್ಯರ ಎಮೋಷನ್ಸ್. ಹೌದು, ಇದು ಅತ್ಯಂತ ದೊಡ್ಡ ಅಪಾಯ. ಭಯ, ದುರಾಸೆ, ವದಂತಿಗಳು ಇವುಗಳು ಮಾರುಕಟ್ಟೆಯನ್ನು ಕೆಲವೊಮ್ಮೆ ವಾಸ್ತವಕ್ಕಿಂತ ಹೆಚ್ಚು ಅಲುಗಾಡಿಸ್ತವೆ. ಇತಿಹಾಸ ಹೇಳುವುದು ಒಂದೇ, ಬಹಳ ಜನರು ಭಯದಲ್ಲಿ ಸೇಲನ್ನು ಮಾಡಿಬಿಡ್ತಾರೆ ಮತ್ತು ನಂತರ ರಿಗ್ರೆಟ್ ಮಾಡ್ತಾರೆ. ಒಂದು ಕ್ಷಣ ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ. ಬಿಟ್ಕಾಯಿನ್ ಬಗ್ಗೆ ವಿಶ್ವದ ಅನೇಕ ದೊಡ್ಡ ಹೂಡಿಕೆದಾರರು, ತಂತ್ರಜ್ಞಾನರು ಮತ್ತು ಕಂಪನಿಗಳು ಅಧ್ಯಯನ ಮಾಡುತ್ತಿವೆ. ಏಕೆ? ಅವರಿಗೆ ಗೊತ್ತಿಲ್ವಾ ಬಿಟ್ಕಾಯಿನ್ ಅಪಾಯ ಇದೆ ಎಂದು? ಖಂಡಿತ ಗೊತ್ತಿದೆ. ಆದರೂ ಅವರು ಒಂದು ವಿಷಯವನ್ನು ಗಮನಿಸ್ತಾರೆ. ಪ್ರತಿ 4 ವರ್ಷಗಳಿಗೊಮ್ಮೆ ಹೊಸ ಬಿಟ್ಕಾಯಿನ್ಗಳ ಉತ್ಪಾದನೆ ನಿಧಾನವಾಗ್ತಿದೆ. ಒಂದು ಬಿಟ್ಕಾಯಿನ್ ಸಂಖ್ಯೆ, ಒಟ್ಟು ಬಿಟ್ಕಾಯಿನ್ಗಳ ಸಂಖ್ಯೆ 21 ಮಿಲಿಯನ್ಗೆ ಲಿಮಿಟೆಡ್. ಅಂದರೆ ಇದಕ್ಕಿಂತ ಹೆಚ್ಚು ಮುದ್ರಿಸಲು ಸಾಧ್ಯವಿಲ್ಲ. ಇದನ್ನೇ ಕೆಲವರು ಅದರ ದೊಡ್ಡ ಬಲವೆಂದು ಪರಿಗಣಿಸ್ತಾರೆ. ಆದರೆ ಇದು ಯಶಸ್ಸಿನ ಖಾತರಿಯಲ್ಲ. ಇದು ಕೇವಲ ಅದರ ವಿನ್ಯಾಸದ ಒಂದು ವಿಶೇಷತೆ. 1995ರಲ್ಲಿ ಇಂಟರ್ನೆಟ್ ಒಂದು ಮೋಸ ಎಂದು ಹಲವರು ನಂಬಿದ್ರು. 2007ರಲ್ಲಿ ಸ್ಮಾರ್ಟ್ಫೋನ್ ಅಗತ್ಯವೇ ಇಲ್ಲ ಎಂದು ಕೆಲವರು ಹೇಳ್ತಿದ್ರು. ಹೊಸ ತಂತ್ರಜ್ಞಾನ ಬಂದಾಗ ಮೊದಲಿಗೆ ಜನರು ನಗ್ತಾರೆ, ನಂತರ ಟೀಕಿಸ್ತಾರೆ, ಕೊನೆಗೆ ಅದನ್ನೇ ಬಳಸಲು ಆರಂಭಿಸ್ತಾರೆ. ಆದರೆ ಪ್ರತಿಯೊಂದು ಹೊಸ ತಂತ್ರಜ್ಞಾನವೂ ಯಶಸ್ವಿಯಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವು ಉಳಿಯುತ್ತವೆ, ಕೆಲವು ಅಳಿದು ಹೋಗ್ತವೆ. ಬಿಟ್ಕಾಯಿನ್ ಯಾವ ವರ್ಗಕ್ಕೆ ಸೇರುತ್ತದೆ? ಆ ಪ್ರಶ್ನೆಗೆ ಇನ್ನು ಸಮಯವೇ ಉತ್ತರಿಸಬೇಕಾಗುತ್ತೆ. ಹಾಗಾದರೆ ಬಿಟ್ಕಾಯಿನ್ ಝೀರೋ ಆಗ್ತದಾ? ಸತ್ಯ ಏನಂದರೆ ಯಾರಿಗೂ ಗೊತ್ತಿಲ್ಲ. ಖಂಡಿತ ಝೀರೋ ಆಗುತ್ತದೆ ಅಂತ ಹೇಳೋರು ಇದ್ದಾರೆ, ಖಂಡಿತ 100 ಕೋಟಿ ಆಗುತ್ತದೆ ಅಂತ ಹೇಳೋರು ಇದ್ದಾರೆ. ಇಬ್ಬರು ಭವಿಷ್ಯವನ್ನು ಊಹಿಸ್ತಿದ್ದಾರೆ. ನಿಜವಾದ ಹೂಡಿಕೆದಾರ ಭವಿಷ್ಯವನ್ನು ಊಹಿಸೋದಿಲ್ಲ. ಅವನು ಅಪಾಯವನ್ನು ಅರ್ಥ ಮಾಡ್ಕೊಳ್ತಾನೆ, ಸಂಶೋಧನೆ ಮಾಡ್ತಾನೆ, ತಾನು ಕಳೆದುಕೊಳ್ಳಲು ಆದಷ್ಟು ಮಾತ್ರವನ್ನು ಹೂಡಿಕೆಯನ್ನು ಮಾಡ್ತಾನೆ ಮತ್ತು ಒಂದು ಆಸ್ತಿಯ ಮೇಲೆ ತನ್ನ ಸಂಪೂರ್ಣ ಭವಿಷ್ಯವನ್ನು ಕಟ್ಕೊಳ್ಳೋದಿಲ್ಲ. ಈ ಕಥೆಯ ಕೊನೆಯ ಭಾಗದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಣ. ಬಿಟ್ಕಾಯಿನ್ ನಮಗೆ ಕಲಿಸುವ ಅತ್ಯಂತ ದೊಡ್ಡ ಹಣಕಾಸಿನ ಪಾಠ ಯಾವುದು? ಏಕೆಂದರೆ ಆ ಪಾಠ ಬಿಟ್ಕಾಯಿನ್ ಬಗ್ಗೆ ಮಾತ್ರ ಅಲ್ಲ, ಜೀವನದ ಪ್ರತಿಯೊಂದು ಹೂಡಿಕೆಯ ಬಗ್ಗೆಯೂ ಇದೆ.